ಶ್ರೀಗಳಿಗೆ ತನಿಖಾ ತಂಡ ಮ್ಯಾರಥಾನ್ ಗ್ರಿಲ್ ಮಾಡಿದ್ದು ಹೇಗಿತ್ತು? ಪೊಲೀಸರು ಕೇಳಿರೋ ಪ್ರಶ್ನೆಗಳಿಗೆ ಮುರುಘಾ ಶ್ರೀಗಳು ತಬ್ಬಿಬ್ಬಾಗಿದ್ದು ಹೇಗೆ? ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗುತ್ತಾ ಅಸಲಿ ಸತ್ಯ? ಇದೆಲ್ಲವನ್ನು ನೋಡೋಣ ಶ್ರೀಗಳಿಗೆ ಕಸ್ಟಡಿ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಚಿತ್ರದುರ್ಗದ ಮುರುಘಾ ಶ್ರೀಗಳಿಗೆ ಸಂಕಷ್ಟ ಎದುರಾಗಿದೆ. ಮುರುಘಾ ಶ್ರೀಗಳಿಗೆ ಖಾಕಿ ಗ್ರಿಲ್ ಮಾಡಿದೆ. ಚಿತ್ರದುರ್ಗದ ಡಿವೈಎಸ್ಪಿ ಕಚೇರಿಯಲ್ಲಿ ಮುರುಘಾ ಶ್ರೀಗಳಿಗೆ ವಿಚಾರಣೆಯನ್ನ ಮಾಡಲಾಗಿದೆ. ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗಿದ್ದು ಪ್ರಶ್ನೆಗಳ ಸುರಿಮಳೆಗರೆಯಲಾಗಿದೆ. ಪ್ರಕರಣ ಸಂಬಂಧ ಶ್ರೀಗಳಿಗೆ ಪೊಲೀಸರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಖಾಕಿ ಕಸ್ಟಡಿಯಲ್ಲಿ ಸಿಲುಕಿರೋ ಮುರುಘಾ ಶ್ರೀಗಳು ವಿಲವಿಲ ಅಂತಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರೋ ಮುರುಘಾ ಶ್ರೀಗಳಿಗೆ ಖಾಕಿ ಗ್ರಿಲ್ ಮಾಡಿದೆ. ಮುರುಘಾ ಶ್ರೀಗಳಿಗೆ ಪ್ರಶ್ನೆಗಳ ಸುರಿಮಳೆ ಕೇಳಲಾಗಿದೆ. ಪ್ರಕರಣದ ತನಿಖೆ ಆರಂಭವಾಗುತ್ತಿದ್ದಂತೆ ಶ್ರೀಗಳು ಮೌನಕ್ಕೆ ಶರಣಾಗಿದ್ದರಂತೆ. ಬೆಳಗ್ಗೆ 10 ಗಂಟೆಯಿಂದಲೇ ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಖಾಕಿ ಗ್ರಿಲ್ ಮಾಡಿದೆ. ಸಂತ್ರಸ್ತ ಬಾಲಕಿಯರ ಹೇಳಿಕೆ ಆಧರಿಸಿ ಪ್ರಶ್ನೆ ಕೇಳಲಾಗಿದೆ. ವಿಚಾರಣೆ ವೇಳೆ ಮುರುಘಾ ಶ್ರೀಗಳು ತುಟಿ ಬಿಚ್ಚಿಲ್ಲವಂತೆ ಮುರುಘಾ ಶ್ರೀಗಳ ಬಾಯಿ ಬಿಡಿಸಲು ಖಾಕಿ ಪಡೆ ಹರಸಾಹಸ ಪಟ್ಟಿದೆ. ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ಕೇಸ್ ಸಂಬಂಧ ಮುರುಘಾ ಶ್ರೀಗಳಿಗೆ ಖಾಕಿ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದೆ. ಎಷ್ಟು ವರ್ಷದಿಂದ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿದ್ದೀರಿ ಎಂದು ಪೊಲೀಸರು ಪ್ರಶ್ನಿಸಿದ್ದಾರೆ. ನಾನು 30 ವರ್ಷದಿಂದ ಪೀಠಾಧ್ಯಕ್ಷನಾಗಿದ್ದೇನೆ ಎಂದು ಸ್ವಾಮೀಜಿ ಹೇಳಿದ್ದಾರಂತೆ. ಮಠದ ಆವರಣದಲ್ಲೇ ಹಾಸ್ಟೆಲ್ಗಳಿವೆಯೇ ಅಂತ ಖಾಕಿ ಪ್ರಶ್ನೆ ಮಾಡಿದೆ. ಹೌದು, ಮಠದಲ್ಲಿ ಆವರಣದಲ್ಲೇ ಹಾಸ್ಟೆಲ್ ಇದೆ ಎಂದು ಶ್ರೀಗಳು ಹೇಳಿದ್ದಾರಂತೆ. ಮುರುಘಾ ಶ್ರೀಗಳಿಗೆ ಪೊಲೀಸರು ಫುಲ್ ಗ್ರಿಲ್ ಮಾಡಿದ್ದಾರೆ. ಡಿವೈಎಸ್ಪಿ ಅನಿಲ್ ಕುಮಾರ್ ನೇತೃತ್ವದ ತಂಡ ಕೇಳಿದ ಪ್ರಶ್ನೆಗಳಿಗೆ ಶ್ರೀಗಳು ಗಲಿಬಿಲಿಗೊಂಡಿದ್ದಾರಂತೆ. ಮಠದ ಆವರಣದಲ್ಲಿ ಯಾವ್ಯಾವ ಹಾಸ್ಟೆಲ್ಗಳಿವೆ, ಎಷ್ಟು ವರ್ಷಗಳ ಹಿಂದೆ ಹಾಸ್ಟೆಲ್ ಆರಂಭವಾಗಿದ್ದವು ಅಂತ ಪೊಲೀಸರು ಪ್ರಶ್ನಿಸಿದ್ದಾರೆ. ಅಲ್ಲದೆ ಹಾಸ್ಟೆಲ್ನಲ್ಲಿದ್ದ ಮಕ್ಕಳು ನಿಮ್ಮ ದರ್ಶನಕ್ಕೆ ಬರುತ್ತಿದ್ದರೆ ಅಂತ ಪೊಲೀಸರು ಕೇಳಿದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಮುರುಘಾ ಶ್ರೀ ಸೈಲೆಂಟ್ ಆಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಶ್ರೀಗಳಿಗೆ ಸಂಕಷ್ಟ ಎದುರಾಗಿದೆ. ಪೊಲೀಸರು ಕೇಳ್ತಿರೋ ಪ್ರಶ್ನೆಗಳಿಗೆ ಸ್ವಾಮೀಜಿ ಉತ್ತರಿಸುತ್ತಿಲ್ಲವಂತೆ. ಶ್ರೀಗಳು ಮೌನದ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಏನೇ ಪ್ರಶ್ನೆ ಕೇಳಿದ್ರೂ ಸುಳ್ಳು ಆರೋಪ, ಷಡ್ಯಂತ್ರ ಅಂತ ಮುರುಘಾ ಶ್ರೀಗಳು ಪದೇ ಪದೇ ಹೇಳ್ತಿದ್ದಾರಂತೆ. ಆದರೆ ಪೊಲೀಸರ ಪ್ರಶ್ನೆಗೆ ಯಾವುದೇ ಉತ್ತರ ಕೊಡ್ತಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮುರುಘಾ ಶ್ರೀ ಬಾಯಿ ಬಿಡಿಸೋಕೆ ಪೊಲೀಸರು ನೂರಾರು ಪ್ರಶ್ನೆ ರೆಡಿ ಮಾಡಿಕೊಂಡಿದ್ದಾರೆ. ಡಿವೈಎಸ್ಪಿ ಕಚೇರಿಯಲ್ಲಿ ಆರೋಪಿ ಸ್ವಾಮೀಜಿ ಮತ್ತೆ ವಿಚಾರಣೆ ನಡೆಸಲಾಗಿದೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಶ್ರೀಗಳ ಪುರುಷತ್ವ ಪರೀಕ್ಷೆ ನಡೆಸಲಾಯಿತು. ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಇರೋದ್ರಿಂದ ಶ್ರೀಗಳ ಪುರುಷತ್ವ ಟೆಸ್ಟ್ ನಡೆಸಿದ್ರು. ಜಿಲ್ಲಾಸ್ಪತ್ರೆ ಕೊಠಡಿ ಸಂಖ್ಯೆ 15ರಲ್ಲಿ ಮೆಡಿಕಲ್ ಪರೀಕ್ಷೆಯನ್ನ ಮಾಡಿದ್ರು. ಶ್ರೀಗಳ ಕೂದಲು, ಉಗುರು ಮತ್ತು ರಕ್ತದ ಮಾದರಿಯನ್ನ ವೈದ್ಯರು ಸಂಗ್ರಹಿಸಿದ್ರು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ವೈದ್ಯರಾದ ಡಾಕ್ಟರ್ ವೇಣು, ಶೋಭಾ, ಸತೀಶ್ ಹಾಗೂ ಡಾಕ್ಟರ್ ರಮೇಶ್ ಪರೀಕ್ಷೆ ನಡೆಸಿದ್ರು. ಮುರುಘಾ ಶ್ರೀಗಳ ಆರೋಗ್ಯ ಕೂಡ ತಪಾಸಣೆ ಮಾಡಿದ್ರು. ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಮುರುಘಾ ಶ್ರೀಗಳು ಖಾಕಿ ಕೈಯಲ್ಲಿ ಸಿಲುಕಿ ವಿಲವಿಲ ಅಂತಿದ್ದಾರೆ. ಜಿಲ್ಲಾಸ್ಪತ್ರೆ ವೈದ್ಯರು ಪರೀಕ್ಷೆಗಾಗಿ ಮುರುಘಾ ಶ್ರೀಗಳ ವೀರ್ಯ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಸತೀಶ್ ನೇತೃತ್ವದಲ್ಲಿ ಸಿಬ್ಬಂದಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದೆ. ಎಲ್ಲಾ ವರದಿಯನ್ನು ಚಿತ್ರದುರ್ಗ ನ್ಯಾಯಾಲಯಕ್ಕೆ ಖಾಕಿ ಸಲ್ಲಿಸಲಿದೆ. 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ಗೆ ಪೊಲೀಸರು ವರದಿ ಸಲ್ಲಿಸಲಿದ್ದಾರೆ. ಚಿತ್ರದುರ್ಗದ ಮುರುಘಾ ಶ್ರೀಗಳು ಸಂಕಷ್ಟದ ಸುಳಿಗೆ ಸಿಲುಕಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ ದಾಖಲು ಆಗಿರುವುದರಿಂದ ಶ್ರೀಗಳ ರಕ್ತ, ಕೂದಲು, ಉಗುರು ಮಾದರಿಯನ್ನ ವೈದ್ಯರು ಸಂಗ್ರಹಿಸಿದ್ರು. ಶ್ರೀಗಳ ವೀರ್ಯ ಕೂಡ ಸಂಗ್ರಹಿಸಿ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ಸ್ಯಾಂಪಲ್ ರವಾನಿಸಲಾಯಿತು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಿಂದ ಡಿವೈಎಸ್ಪಿ ಕಚೇರಿಗೆ ಸ್ವಾಮೀಜಿಯನ್ನು ವಾಪಸ್ ಕರೆತರಲಾಯಿತು. ಆರೋಪಿ ಸ್ವಾಮೀಜಿಯನ್ನು ಖಾಕಿ ಭದ್ರತೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕರೆತಂದ್ರು. ಪೋಕ್ಸೋ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ಮುರುಘಾ ಶ್ರೀಗಳಿಗೆ ಆರೋಗ್ಯ ತಪಾಸಣೆ ಕೂಡ ಮಾಡಿದ್ರು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿರುವ ಆರೋಪಿ ಮುರುಘಾ ಸ್ವಾಮೀಜಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಯಿತು. ಮುರುಘಾ ಶ್ರೀಗಳಿಗೆ ತಜ್ಞರು ಕೌನ್ಸಿಲಿಂಗ್ ಕೂಡ ಮಾಡಿದ್ರು. ಆಸ್ಪತ್ರೆಯ ಮನೋವೈದ್ಯೆ ಡಾಕ್ಟರ್ ಶೋಭಾ, ಫಿಸಿಷಿಯನ್ ಡಾಕ್ಟರ್ ಲೀಲಾ ರಾಘವ್, ಡಾಕ್ಟರ್ ವೇಣುಗೋಪಾಲ್ ಆರೋಪಿ ಶ್ರೀಗಳಿಗೆ ಮೆಡಿಕಲ್ ಟೆಸ್ಟ್ ನಡೆಸಿದ್ರು. ಮುರುಘಾ ಶ್ರೀ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದೆಯಾ ಅನ್ನೋ ಬಗ್ಗೆ ತಪಾಸಣೆ ನಡೆಸಿದ್ರು.
ಮಧ್ಯಾಹ್ನದ ಊಟದ ಬಳಿಕವೂ ಶ್ರೀಗಳಿಗೆ ವಿಚಾರಣೆ ನಡೆದಿದ್ದು ಹೇಗೆ? ತಲೆಮರೆಸಿಕೊಂಡಿರೋ 3 ಆರೋಪಿಗಳಿಗೆ ಖಾಕಿ ಬಲೆ ಬೀಸಿದ್ದು ಹೇಗೆ? ಶರಣರಿಲ್ಲದ ಮಠದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ಶ್ರೀಗಳಿಗೆ ಸಂಕಷ್ಟ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಶ್ರೀಗಳಿಗೆ ಗಂಟಾಂತರ ಎದುರಾಗಿದೆ. ಶ್ರೀಗಳ ರಕ್ತದ ಮಾದರಿ, ಉಗುರು ಹಾಗೂ ಕೂದಲು ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಇದರ ಜೊತೆಗೆ ಶ್ರೀಗಳು ಧರಿಸಿದ್ದ ಉಡುಪನ್ನ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ತನಿಖಾಧಿಕಾರಿಗಳು ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪೋಕ್ಸೋ ಕೇಸ್ ಶ್ರೀಗಳಿಗೆ ಮತ್ತಷ್ಟು ಉರುಳಾಗೋದು ಫಿಕ್ಸ್ ಆಗಿದೆ. ಚಿತ್ರದುರ್ಗದ ಡಿವೈಎಸ್ಪಿ ಕಚೇರಿಯಲ್ಲಿ ಮುರುಘಾ ಶ್ರೀಗಳಿಗೆ ಪೊಲೀಸರು ಫುಲ್ ಗ್ರಿಲ್ ಮಾಡಿದ್ದಾರೆ. ಡಿವೈಎಸ್ಪಿ ಕಚೇರಿಯಲ್ಲಿ ಶ್ರೀಗಳಿಗೆ ಊಟದ ವ್ಯವಸ್ಥೆ ಮಾಡಲಾಯಿತು. ಮಧ್ಯಾಹ್ನ ಊಟದ ಬಳಿಕ ಮತ್ತೆ ಶ್ರೀಗಳಿಗೆ ವಿಚಾರಣೆಯನ್ನ ನಡೆಸಿದ್ರು. ಬೆಳಗ್ಗೆಯಿಂದ ವಿಚಾರಣೆಗೆ ಸ್ಪಂದಿಸದ ಶ್ರೀಗಳಿಗೆ ತನಿಖಾಧಿಕಾರಿಗಳು ಮತ್ತಷ್ಟು ಪ್ರಶ್ನೆಗಳ ಸುರಿಮಳೆಯನ್ನೇ ಗರೆದ್ರು. ಏನೇ ಪ್ರಶ್ನೆ ಕೇಳಿದ್ರು ಮುರುಘಾ ಶ್ರೀಗಳು ಸೈಲೆಂಟ್ ಆಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪೊಲೀಸರು ಕೇಳ್ತಿರೋ ಸಾಲು ಸಾಲು ಪ್ರಶ್ನೆಗಳಿಗೆ ಶ್ರೀಗಳು ಮೌನ ವ್ರತ ಮಾಡ್ತಿದ್ದಾರಂತೆ. ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಲುಕಿರೋ ಮುರುಘಾ ಶ್ರೀಗಳು ಖಾಕಿ ಕಸ್ಟಡಿಯಲ್ಲಿದ್ದಾರೆ. ಇನ್ನುಳಿದ 3 ಆರೋಪಿಗಳಿಗಾಗಿ ಶೋಧ ನಡೆಸಿದ್ರು. ಮುರುಘಾ ಮಠದ ಕಾರ್ಯದರ್ಶಿ ಪರಮಶಿವಯ್ಯ, ಮುರುಘಾ ಮಠದ ವಕೀಲ ಗಂಗಾಧರಯ್ಯ ಮಠದ ಉತ್ತರಾಧಿಕಾರಿಯಾಗಿ ಆಪರೇಷನ್ ನಡೆಸಿದ್ರು. ಆರೋಪಿಗಳು ಪೊಲೀಸರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಚಿತ್ರದುರ್ಗದ ಮುರುಘಾ ಮಠದ ಬಳಿ ಇರೋ ಮನೆಗಳಲ್ಲೂ ಶೋಧ ಕಾರ್ಯ ನಡೆಸಿದ್ರು. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇತ್ತ ಪ್ರಕರಣದ 4 ಮತ್ತು 5ನೇ ಆರೋಪಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನು ಕೋರಿ ಪರಮಶಿವಯ್ಯ ಹಾಗೂ ಗಂಗಾಧರಯ್ಯ ಅರ್ಜಿ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 7ರಂದು ಆಕ್ಷೇಪಣೆ ಸಲ್ಲಿಸುವಂತೆ ಕೋರ್ಟ್ ಸೂಚನೆ ನೀಡಿದೆ. ಪ್ರಕರಣದ 3ನೇ ಆರೋಪಿ ಕೂಡ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ 5ರಂದು ಆಕ್ಷೇಪಣೆ ಸಲ್ಲಿಸುವಂತೆ ಕೋರ್ಟ್ ಸೂಚಿಸಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಸಿಲುಕಿ ಮುರುಘಾ ಶ್ರೀಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಿತ್ರದುರ್ಗದ ಮುರುಘಾ ಶ್ರೀಗಳ ಪರ ವಕೀಲರು ಮಧ್ಯಂತರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಚಿತ್ರದುರ್ಗದ 2ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಹಿಂದೆ ಜಾಮೀನು ನೀಡುವಂತೆ ಮುರುಘಾ ಶ್ರೀಗಳ ಪರ ವಕೀಲರು ಮನವಿ ಮಾಡಿದ್ದಾರೆ. ಶ್ರೀಗಳಿಗೆ ಅನಾರೋಗ್ಯ ಹಿನ್ನೆಲೆ ಮಧ್ಯಂತರ ಜಾಮೀನು ನೀಡುವಂತೆ ಕೋರ್ಟ್ನಲ್ಲಿ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಚಿತ್ರದುರ್ಗದ ಮುರುಘಾ ಶ್ರೀಗಳನ್ನ ಡಿವೈಎಸ್ಪಿ ಕಚೇರಿಯಿಂದ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಶ್ರೀಗಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿ ವಾಪಸ್ ಕರೆತಂದರು. ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಿದ್ದ ಶ್ರೀಗಳನ್ನ ಪೊಲೀಸ್ ವಾಹನದಲ್ಲಿ ಡಿವೈಎಸ್ಪಿ ಕಚೇರಿಗೆ ಕರೆತರಲಾಯಿತು. ಪೊಲೀಸ್ ವಾಹನದ ಕಿಟಕಿಗಳಿಗೆ ಸಿಬ್ಬಂದಿ ಬಟ್ಟೆ ಕಟ್ಟಿದ್ರು. ಶ್ರೀಗಳನ್ನ ಸೂಕ್ತ ಭದ್ರತೆಯಲ್ಲಿ ಮತ್ತೆ ಡಿವೈಎಸ್ಪಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಯಿತು. ಪೊಲೀಸ್ ಕಸ್ಟಡಿಯಲ್ಲಿರುವ ಮುರುಘಾ ಶ್ರೀಗಳ ಸಂಕಷ್ಟಗಳ ಸರಮಾಲಿಕೆ ಎದುರಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮುರುಘಾ ಶ್ರೀಗಳಿಗೆ ಖಾಕಿ ವಿಚಾರಣೆ ನಡೆಸಿದೆ. ಡಿವೈಎಸ್ಪಿ ಕಚೇರಿಯಲ್ಲಿದ್ದ ಮುರುಘಾ ಶ್ರೀಗಳು ಬೆಳಗ್ಗೆ 6:30ಕ್ಕೆ ಎದ್ದಿದ್ರಂತೆ. ಡಿವೈಎಸ್ಪಿ ಕಚೇರಿಯಲ್ಲಿ ಶ್ರೀಗಳಿಗೆ ಬೆಳಗಿನ ಉಪಹಾರ ನೀಡಲಾಯಿತು. ಶ್ರೀಗಳು ಉಪಹಾರಕ್ಕೆ ದೋಸೆ, ಹಣ್ಣು ಸೇವಿಸಿದ್ರಂತೆ. ಬಳಿಕ ಪಪಾಯ ಕೂಡ ಸೇವಿಸಿದ್ರು ಎನ್ನಲಾಗಿದೆ. ಮುರುಘಾ ಶ್ರೀಗಳಿಲ್ಲದೆ ಚಿತ್ರದುರ್ಗದ ಮಠದಲ್ಲಿ ನೀರವ ಮೌನ ಆವರಿಸಿದೆ. ಭಕ್ತರಿಲ್ಲದೆ ಮುರುಘಾ ಮಠ ಬಣಬಣ ಎನ್ನುತ್ತಿದೆ. ಶ್ರೀಗಳ ಬಂಧನದಿಂದಾಗಿ ಭಕ್ತರ ಸಂಖ್ಯೆ ಕಡಿಮೆಯಾಗಿದೆ. ದಾಸೋಹ ಕೊಠಡಿಯಲ್ಲೂ ಬೆರಳೆಣಿಕೆಯಷ್ಟು ಜನರಿದ್ದಾರೆ. ಚಿತ್ರದುರ್ಗದ ಮುರುಘಾ ಮಠ ಬಿಕೋ ಎನ್ನುತ್ತಿದೆ. ಮಠದ ಆವರಣದ ಸುತ್ತಲೂ ಖಾಕಿ ಕೋಟೆಯನ್ನೇ ಕಟ್ಟಲಾಗಿದೆ. ಮಠದ ಮುಖ್ಯ ದ್ವಾರದ ಬಳಿ ಖಾಕಿ ಭದ್ರತೆ ನಿಯೋಜಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಖಾಕಿ ಪಡೆ ಟೈಟ್ ಸೆಕ್ಯೂರಿಟಿ ಕೈಗೊಂಡಿದೆ. ಮುರುಘಾ ಶ್ರೀಗಳ ಕೇಸ್ ಬಗ್ಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬೇಸರ ವ್ಯಕ್ತಪಡಿಸಿದ್ರು. ಈ ಪ್ರಕರಣದ ಬಗ್ಗೆ ಮಾತನಾಡಲು ನನಗೆ ವಾಕರಿಕೆ ಬರುತ್ತೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ರು. ಈ ಪ್ರಕರಣದ ಕುರಿತು ಮಾತನಾಡಲು ನನಗೆ ಅನಿಷ್ಟ ಬರುತ್ತೆ. ಮಠದ ಸ್ವಾಮೀಜಿಗಳು ಅಂದ್ರೆ ನನಗೆ ದೇವರು ಇದ್ದಂಗೆ. ತನಿಖೆಯಿಂದ ಎಲ್ಲಾ ಸತ್ಯಾಸತ್ಯತೆಗಳು ಹೊರಬರಲಿದೆ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿದ್ರು. ಕರುನಾಡಲ್ಲಿ ಸುರಿದಿರೋ ಮಳೆ ಜನರ ಬದುಕಿಗೆ ಕೊಳ್ಳಿ ಇಟ್ಟಿದ್ದು ಹೇಗೆ? ಬೆಳೆಗಳನ್ನ ಸ್ವಾಹ ಮಾಡಿ ಜಲಾಸುರ ಕೇಕೆ ಹಾಕಿದ್ದು ಎಲ್ಲೆಲ್ಲಿ? ಮಕ್ಕಳಂತೆ ಸಾಕಿದ್ದ ಬೆಳೆ ಕಳೆದುಕೊಂಡು ನೇಗಿಲ ಯೋಗಿ ನಲುಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಕಣ್ಣೀರ ಪ್ರವಾಹ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯಾದ್ಯಂತ ಅಬ್ಬರಿಸಿರೋ ಮಳೆ ಜನರಿಗೆ ಕಣ್ಣೀರ ಪ್ರವಾಹವನ್ನೇ ತರಿಸಿದೆ. ಮಳೆರಾಯ ಕೊಂಚ ಬಿಡುವು ಕೊಟ್ಟರೂ ಸಂಕಷ್ಟಗಳ ಪ್ರವಾಹವನ್ನೇ ಬಿಟ್ಟು ಹೋಗಿದ್ದಾನೆ. ಗದಗ ಜಿಲ್ಲೆಯಲ್ಲಿ ಜಲಾಸುರನ ಅಬ್ಬರಕ್ಕೆ ಜನರು ಫಿಲಫಿಲ ಅನ್ನೋ ಹಾಗಾಗಿದೆ. ಗದಗಕ್ಕೆ ಮಲಪ್ರಭಾ ಉಗ್ರರೂಪ ಸಂಕಷ್ಟ ತಂದೊಡ್ಡಿದೆ. ಬೆಣ್ಣೆಹಳ್ಳ ಮಲಪ್ರಭಾ ಪ್ರವಾಹದಿಂದಾಗಿ ಸೇತುವೆ ಮುಳುಗಡೆಯಾಗಿದೆ. ಹೊಳೆ ಆಲೂರು ಬಾದಾಮಿ ಮಾರ್ಗದ ಸಂಚಾರ ಸ್ಥಗಿತವಾಗಿದೆ. ಹೊಳೆ ಆಲೂರು ಮತ್ತು ಮೆಣಸಗಿ ಕೊಣ್ಣೂರ ಸಂಪರ್ಕವೂ ಕಡಿತವಾಗಿದೆ. ಗದಗ ಜಿಲ್ಲೆಯಲ್ಲಿ ಅಬ್ಬರಿಸಿರೋ ಮಳೆಗೆ ಜನ ಗಲಿಬಿಲಿಗೊಂಡಿದ್ದಾರೆ. ಮಳೆ ನಿಂತರೂ ನೆರೆ ಇನ್ನೂ ಕಡಿಮೆಯಾಗಿಲ್ಲ. ಪ್ರವಾಹದ ಪ್ರಹಾರಕ್ಕೆ ಅನ್ನದಾತ ಕಂಗಾಲಾಗಿದ್ದಾರೆ. ಕೆರೆಯ ಕೋಡಿ ಬಿದ್ದು ರೈತರ ಜಮೀನುಗಳು ಜಲಾವೃತವಾಗಿದೆ. ಗದಗದ ಚಿಕ್ಕ ಹಂದಿಗೋಳ ಗ್ರಾಮದ ರೈತರು ಕಣ್ಣೀರಿಡುವಂತಾಗಿದೆ. ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಬೆಳೆ ನಾಶವಾಗಿದೆ. ಮೆಕ್ಕೆಜೋಳ, ಶೇಂಗಾ ಸೇರಿ ಅಪಾರ ಬೆಳೆ ಹಾನಿಯಾಗಿದೆ. ನೂರಾರು ಎಕರೆ ಪ್ರದೇಶದ ಬೆಳೆ ನೀರು ಪಾಲಾಗಿದ್ದು ಅನ್ನದಾತರು ಗೋಳಾಡ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲೂ ಜಲತಾಂಡವವಾಡ್ತಿದೆ. ಉಕ್ಕಿ ಹರಿಯೋ ನೀರಿನಲ್ಲೇ ಬೈಕ್ ಚಲಾಯಿಸಿ ಹುಚ್ಚಾಟವನ್ನ ಮೆರೆಯಲಾಗಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಎತ್ತಿನಹಳ್ಳಿಯ ಬಳಿ ಘಟನೆ ನಡೆದಿದೆ. ಹಳ್ಳದ ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ಬೈಕ್ ಸವಾರನನ್ನ ಕೂಡಲೇ ರಕ್ಷಿಸಲಾಯಿತು. ಬೈಕ್ಗಾಗಿ ಸ್ಥಳೀಯರು ಶೋಧ ಕಾರ್ಯ ನಡೆಸಿದ್ರು. ಭಾರಿ ಮಳೆಯಿಂದ ರಸ್ತೆಯ ಮೇಲೆ ಭಾರಿ ಪ್ರಮಾಣದ ನೀರು ಹರಿಯುತ್ತಿದ್ದು ಜನರು ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ವರುಣರಾಯನ ಆರ್ಭಟಕ್ಕೆ ಬೆಳಗಾವಿ ಜನರು ದಿಗಿಲಿಗೆ ಬಿದ್ದಿದ್ದಾರೆ. ಬೆಳಗಾವಿಗೆ ಮಳೆ ಸಂಕಷ್ಟಗಳ ಸರಮಾಲೆಯನ್ನೇ ತಂದೊಡ್ಡಿದೆ. ಬೆಳಗಾವಿಯ ಸವದತ್ತಿ ತಾಲೂಕಿನ ಹಲವೆಡೆ ಪ್ರವಾಹ ಭೀತಿ ಎದುರಾಗಿದೆ. ಅಲ್ಲದೆ ನವಿಲು ತೀರ್ಥ ಡ್ಯಾಂನಿಂದ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ. ಮುನವಳ್ಳಿ ಬಳಿ ನವಿಲು ತೀರ್ಥ ಡ್ಯಾಂ ಇದೆ. ರಾಮದುರ್ಗ ದೊಡ್ಡ ಮಂಗಡಿ ಹಳೆ ಸೇತುವೆ ಮುಳುಗಡೆಯಾಗಿದೆ. ಇದರಿಂದ ವಾಹನ ಸವಾರರು ಹಾಗೂ ಹಲವು ಗ್ರಾಮದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಬಳಿಯ ನವಿಲು ತೀರ್ಥ ಡ್ಯಾಂ ಭರ್ತಿಯಾಗಿದೆ. ಮಳೆ ಆರ್ಭಟಕ್ಕೆ ನವಿಲು ತೀರ್ಥ ಜಲಾಶಯ ಭೋರ್ಗರೆಯುತ್ತಿದೆ. ಮಲಪ್ರಭಾ ನದಿ ಕಡುಕೋಪದಿಂದಾಗಿ ದೇವರಿಗೂ ಜಲದಿಗ್ಬಂಧನ ಉಂಟಾಗಿದೆ. ರಾಮದುರ್ಗದ ವೆಂಕಟೇಶ್ವರ ದೇಗುಲ ಬಳಿಯಲ್ಲಿರೋ ಸೇತುವೆ ಜಲಾವೃತವಾಗಿದೆ. ಮಲಪ್ರಭಾ ನದಿ ತೀರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಹೆಚ್ಚಾಗಿದೆ. ಮಲಪ್ರಭಾ ನದಿ ನೀರು ವೆಂಕಟೇಶ್ವರ ದೇಗುಲಕ್ಕೂ ನುಗ್ಗೋ ಆತಂಕ ಹೆಚ್ಚಾಗಿದೆ. ಹೀಗಾಗಿ ನದಿ ಪಾತ್ರದ ಜನರು ಅಲರ್ಟ್ ಆಗಿರುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟಕ್ಕೆ ಸಮುದ್ರ ರಾಜ ಆರ್ಭಟಿಸಿದ್ದಾನೆ. ಅಲೆಗಳ ಅಬ್ಬರಕ್ಕೆ ಕಡಲ ತೀರ ಕೊಚ್ಚಿ ಹೋಗಿದೆ. ಹೊನ್ನಾವರದ ಕರ್ಕಿ ಬಳಿ ಭಾರಿ ಕಡಲ ಕೊರೆತ ಉಂಟಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದ ಗೋಡೆಗೆ ಹಾನಿಯಾಗಿದೆ. ಅಲೆಗಳ ಹೊಡೆತಕ್ಕೆ ನೂರಾರು ತೆಂಗಿನ ಮರಗಳು ನೆಲಸಮವಾಗಿದೆ. ಸಮುದ್ರ ಪಕ್ಕದಲ್ಲಿರುವ ಮನೆಗಳು ಹಾಗೂ ತೋಟಕ್ಕೆ ಹಾನಿಯಾಗಿದೆ. ಶಾಶ್ವತ ಪರಿಹಾರವನ್ನ ನೀಡುವಂತೆ ಜನರು ಒತ್ತಾಯಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಜನರಿಗೆ ಕಣ್ಣೀರ ಪ್ರವಾಹವನ್ನೇ ಹರಿಸಿದೆ. ಚಾಮರಾಜನಗರದ ಹಲವು ಭಾಗದಲ್ಲಿ ನೀರಿನ ಪ್ರವಾಹ ಕಡಿಮೆಯಾಗಿಲ್ಲ. ಹರದನಹಳ್ಳಿಯಲ್ಲಿ ಎಸ್ಬಿಐ ಬ್ಯಾಂಕ್ ಆವರಣ ಜಲಾವೃತವಾಗಿದೆ. ಕಳೆದೊಂದು ವಾರದಿಂದಲೂ ಮಳೆ ನೀರು ನಿಂತಿದ್ದು ಜನರು ಪರದಾಡುವಂತಾಗಿದೆ. ಮರದ ತುಂಡುಗಳಿಂದ ಸೇತುವೆ ಮಾಡಿ ಜನರು ಓಡಾಡ್ತಿದ್ದಾರೆ. ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಜನರು ಹಿಡಿಶಾಪ ಹಾಕಿದ್ದಾರೆ. ರಣಮಳೆಗೆ ಚಾಮರಾಜನಗರದಲ್ಲಿ ಜಲಾಶಯಗಳು ಭೋರ್ಗರೆಯುತ್ತಿವೆ. ಮಳೆ ಹೊಡೆತಕ್ಕೆ ನದಿಗಳು ನರ್ತಿಸುತ್ತಿವೆ. ಭಾರಿ ಮಳೆಗೆ ಸ್ವರ್ಣಾವತಿ, ಚಿಕ್ಕಹೊಳೆ ಜಲಾಶಯ ತುಂಬಿದೆ. ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ. ಜಮೀನಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಸರ್ವನಾಶವಾಗಿದೆ. ಜಲಾಶಯಗಳ ಸೌಂದರ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸ್ವರ್ಣಾವತಿ ಜಲವೈಭವ ಸೆರೆಯಾಗಿದ್ದು ಜನರು ಖುಷಿಯಾಗಿದ್ದಾರೆ. ರಾಮನಗರದಲ್ಲಿ ಸುರಿದಿದ್ದ ಮಳೆ ಜನರ ಬದುಕನ್ನೇ ಬರ್ಬಾದ್ ಮಾಡಿತ್ತು. ರಾಮನಗರ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ನಾಳೆ ರಾಮನಗರದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಹೀಗಾಗಿ ಬದಲಿ ಮಾರ್ಗದಲ್ಲಿ ಸಂಚರಿಸಲು ಪೊಲೀಸರು ಮನವಿ ಮಾಡಿದ್ದಾರೆ. ಬೆಂಗಳೂರು ಕನಕಪುರ ಮಾರ್ಗವಾಗಿ ಹಾಗೂ ಮೈಸೂರು ಅಥವಾ ಕುಣಿಗಲ್ ಮಾರ್ಗವಾಗಿ ಮೈಸೂರಿಗೆ ಹೋಗುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಅವಕಾಶಕ್ಕೆ ನಿರಾಕರಿಸಲಾಗಿದೆ. ಅತಿ ಹೆಚ್ಚು ಮಳೆ ಸುರಿದರೆ ಹೆದ್ದಾರಿಯಲ್ಲಿ ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ. ಸಂಕಷ್ಟ ಹೇಳಿಕೊಳ್ಳಲು ಬಂದ ಮಹಿಳೆಗೆ ಲಿಂಬಾವಳಿ ಆವಾಜ್ ಹಾಕಿದ್ದು ಹೇಗೆ? ಬಿಜೆಪಿ ಶಾಸಕ ಲಿಂಬಾವಳಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದ್ದು ಹೇಗೆ? ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಸ್ಫೋಟವಾಗಿರೋ ಹೊಸ ಸಮರ ಯಾವುದು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ಸಮಸ್ಯೆ ಹೇಳಲು ಬಂದ ಮಹಿಳೆ ಮೇಲೆ ಶಾಸಕ ಅರವಿಂದ್ ಲಿಂಬಾವಳಿ ದರ್ಪ ತೋರಿದ್ದಾರೆ. ಸಮಸ್ಯೆ ಹೇಳಲು ಬಂದ ಮಹಿಳೆಯನ್ನ ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಬೈದಾಡಿದ್ದಾರೆ. ಬೆಂಗಳೂರಿನ ವರ್ತೂರು ಕೆರೆಕೋಡಿ ವೀಕ್ಷಣೆ ವೇಳೆ ಈ ಘಟನೆ ನಡೆದಿದೆ. ಮಹಿಳೆಗೆ ಬೈದಿರುವಂತಹ ವಿಡಿಯೋ ಫುಲ್ ವೈರಲ್ ಆಗಿದೆ. ಮಳೆ ಹಾನಿ ವೀಕ್ಷಣೆ ವೇಳೆ ಮನವಿ ಸಲ್ಲಿಸಲು ಮಹಿಳೆಯೊಬ್ಬರು ಬಂದಿದ್ರು. ಮನವಿ ಪತ್ರ ಕಸಿದುಕೊಂಡು ಮಹಿಳೆಗೆ ಅರವಿಂದ್ ಲಿಂಬಾವಳಿ ಆವಾಸ್ ಹಾಕಿರುವಂತದ್ದು ಗೊತ್ತಾಗಿದೆ.
ಬೆಂಗಳೂರಿನಲ್ಲಿ ಸಮಸ್ಯೆಗಳನ್ನ ಹೇಳಿಕೊಳ್ಳೋದಕ್ಕೆ ಬಂದ ಮಹಿಳೆ ಮೇಲೆ ಶಾಸಕ ಅರವಿಂದ್ ಲಿಂಬಾವಳಿ ರಾಂಗ್ ಆಗಿದ್ದಾರೆ. ನನಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಎಂದು ಮಹಿಳೆಯನ್ನ ನಿಂದಿಸಿರುವಂತಹ ಆರೋಪವು ಕೇಳಿ ಬಂದಿದೆ. ನಾಚಿಕೆ ಆಗಲ್ವಂತ ಮಹಿಳೆಯನ್ನ ನಿಂದಿಸಿದಾರಂತೆ. ಅಲ್ಲದೆ ಮಹಿಳೆಯನ್ನು ಠಾಣೆಗೆ ಕರೆದೊಯ್ದು ಕೂರಿಸಿ ಎಂದು ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಹೇಳಿದ್ದಾರಂತೆ. ಮಹಿಳೆಗೆ ಬೈದಿರುವಂತಹ ವಿಡಿಯೋ ಫುಲ್ ವೈರಲ್ ಆಗಿದೆ. ಶಾಸಕ ಅರವಿಂದ್ ಲಿಂಬಾವಳಿ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಸಮಸ್ಯೆ ಹೇಳಲು ಬಂದ ಮಹಿಳೆಗೆ ಶಾಸಕರು ಬೈದಿರುವಂತಹ ಆರೋಪ ಕೇಳಿ ಬಂದಿದೆ. ಲಿಂಬಾವಳಿ ವಿರುದ್ಧ ಸಗಾಯಿ ಮೇರಿ ಅಸಮಾಧಾನ ಹೊರಹಾಕಿದ್ರು. ಸಗಾಯಿ ಮೇರಿಗೆ ಅರವಿಂದ್ ಲಿಂಬಾವಳಿ ಆವಾಜ್ ಹಾಕಿದ್ರು. ಶಾಸಕರ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಮಹಿಳೆ ಸಗಾಯಿ ಮೇರಿ ನೀಡಿದ್ದಾರೆ. ಲಿಂಬಾವಳಿ ದೌರ್ಜನ್ಯ ಮಾಡಿದ್ದಾರೆ, ಮನವಿ ನೀಡಲು ಹೋದಾಗ ಹಲ್ಲೆಗೆ ಮುಂದಾಗಿದ್ರು ಅಂತ ಲಿಂಬಾವಳಿ ವಿರುದ್ಧ ಸಗಾಯಿ ಮೇರಿ ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನ ವರ್ತೂರು ಕೆರೆಕೋಡಿ ವೀಕ್ಷಣೆ ವೇಳೆ ಮಹಿಳೆ ಸಗಾಯಿ ಮೇರಿಯನ್ನ ಶಾಸಕರು ನಿಂದಿಸಿದ್ದಾರೆ. ಇನ್ನು ಮಹಿಳೆಗೆ ಲಿಂಬಾವಳಿ ಆವಾಜ್ ಹಾಕಿದ್ದು ಅಲ್ಲದೆ ಸಮರ್ಥನೆ ನೀಡೋದಕ್ಕೆ ಮುಂದಾದ್ರು. ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದಾರೆ, ಮೊದಲು ಜಾಗ ಖಾಲಿ ಮಾಡಲಿ ಅಂತ ಬಿಜೆಪಿಯ ಶಾಸಕ ಅರವಿಂದ್ ಲಿಂಬಾವಳಿ ಪ್ರತ್ಯಾರೋಪ ಮಾಡಿದ್ರು. ದೂರು ನೀಡಿದ್ದು ಕಾಂಗ್ರೆಸ್ ಕಾರ್ಯಕರ್ತೆ, ಕಾಂಗ್ರೆಸ್ಸಿಗರು ನನ್ನ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆ, ಈ ಮೂಲಕ ಕಾಂಗ್ರೆಸ್ಸಿಗರು ಅಕ್ರಮಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಹೀಗಂತ ಟಿವಿ9ಗೆ ಬಿಜೆಪಿಯ ಶಾಸಕ ಅರವಿಂದ್ ಲಿಂಬಾವಳಿ ಹೇಳಿದ್ರು. ಬೆಂಗಳೂರಿನಲ್ಲಿ ಸಮಸ್ಯೆ ಹೇಳಿಕೊಳ್ಳೋದಕ್ಕೆ ಬಂದಿದ್ದ ಮಹಿಳೆಗೆ ಶಾಸಕ ಅರವಿಂದ್ ಲಿಂಬಾವಳಿ ಬೈದಿದ್ದಾರೆ. ಮಹಿಳೆ ಸಗಾಯಿ ಮೇರಿಯನ್ನ ಪೊಲೀಸರು ನಿನ್ನೆ ಬಂಧಿಸಿದ್ರು. ಬಂಧನ ಖಂಡಿಸಿ ಪೊಲೀಸ್ ಠಾಣೆ ಬಳಿ ಪ್ರೊಟೆಸ್ಟ್ ಮಾಡಿದ್ರು. ಇದೀಗ ಮೇರಿ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಶಾಸಕರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿ ಕೇಸ್ ದಾಖಲಿಸಲಾಗಿದೆ. ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಸಕ ಅರವಿಂದ್ ಲಿಂಬಾವಳಿ ವಿರುದ್ಧ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ. ಸಮಸ್ಯೆ ಹೇಳಿಕೊಳ್ಳಲು ಬಂದ ಮಹಿಳೆ ಮೇಲೆ ದರ್ಪ ತೋರಿರುವಂತಹ ಶಾಸಕ ಅರವಿಂದ್ ಲಿಂಬಾವಳಿ ವಿರುದ್ಧ ಡಿಕೆಶಿ ಆಕ್ರೋಶ ಹೊರಹಾಕಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಗೋವಿಂದ ಗೋವಿಂದ. ಲಿಂಬಾವಳಿಗಷ್ಟೇ ಅಲ್ಲ, ಸರ್ಕಾರಕ್ಕೂ ಮುಂದುವರಿಯುವ ಅರ್ಹತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ರು. ಮಳೆ ಅವಾಂತರದ ಬಗ್ಗೆ ಐಟಿ ಕಂಪನಿಗಳು ಸಿಎಂ ಬೊಮ್ಮಾಯಿಗೆ ಪತ್ರವನ್ನ ಬರೆದಿದ್ದಾರೆ. ಐಟಿ ಕಂಪನಿಗಳಿಗೆ ಪ್ರಶ್ನೆ ಮಾಡುವ ಶಕ್ತಿ ಇದೆ, ಆದರೆ ಶಕ್ತಿ ಇಲ್ಲದ ಮಹಿಳೆಯರು ಯಾವ ಪಕ್ಷ ಇರಬಹುದು, ಶಾಸಕರನ್ನು ಕೇಳದೆ ಯಾರನ್ನು ಕೇಳಬೇಕು ಅಂತ ಡಿಕೆಶಿ ಗುಡುಗಿದ್ರು. ಸಮಸ್ಯೆ ಹೇಳಿಕೊಳ್ಳಲು ಬಂದ ಮಹಿಳೆಗೆ ನಿಂದಿಸಿದ ಶಾಸಕ ಅರವಿಂದ್ ಲಿಂಬಾವಳಿಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ವಿರುದ್ಧ ಕೆಪಿಸಿಸಿ ಟ್ವೀಟ್ ಮಾಡಿದೆ. ಕರ್ನಾಟಕ ಬಿಜೆಪಿಯ ಸ್ತ್ರೀ ಪರ ಕಾಳಜಿಯ ವೀರಾದಿ ವೀರರೇ, ಸಿಡಿ ಶೂರರೇ, ಕೋರ್ಟ್ನಿಂದ ತಡೆಯಾಜ್ಞೆಯನ್ನ ತಂದ ತೀರರೇ ಎಂದು ಟೀಕಿಸಿದೆ. ಮಹಿಳೆ ಮೇಲೆ ಲಿಂಬಾವಳಿ ದೌರ್ಜನ್ಯಕ್ಕೆ ರುಚಿಗೇಳುವುದು ಯಾವಾಗ, ಸ್ತ್ರೀ ಕುಲದ ಗೌರವವನ್ನ ಎತ್ತಿ ಹಿಡಿಯುವುದು ಯಾವಾಗ, ಬಿಜೆಪಿಯಿಂದ ಶಾಸಕ ಲಿಂಬಾವಳಿ ಉಚ್ಚಾಟಿಸುವುದು ಯಾವಾಗ ಎಂದು ಕಟೀಲುಗೆ ಕಾಂಗ್ರೆಸ್ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದೆ. ರಾಜ್ಯದಲ್ಲಿ ಈದ್ಗಾ ಮೈದಾನ ವಿವಾದ ದಿನದಿಂದ ದಿನಕ್ಕೆ ಹೊಸ ಸ್ವರೂಪ ಪಡೆಯುತ್ತಿದೆ. ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಅಡ್ಡಿಪಡಿಸಿದ್ದಕ್ಕೆ ಹಿಂದೂ ಕಾರ್ಯಕರ್ತರು ಕೆಂಡವಾಗಿದ್ದಾರೆ. ಶಾಸಕ ಜಮೀರ್ ವಿರುದ್ಧ ಹಿಂದೂ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ. ಜಮೀರ್ ಅಹಮದ್ ಪುತ್ರನ ಸಿನಿಮಾ ಬಹಿಷ್ಕರಿಸುವಂತೆ ಕರೆ ನೀಡಲಾಗಿದೆ. ಜೈದ್ ಖಾನ್ ಅಭಿನಯದ ಬನಾರಸ್ ಬಹಿಷ್ಕರಿಸುವಂತೆ ಹಿಂದೂ ಕಾರ್ಯಕರ್ತರು ಕರೆ ನೀಡಿದ್ದಾರೆ. ಅಲ್ಲದೆ ಬಾಯ್ಕಾಟ್ ಬನಾರಸ್ ಅಭಿಯಾನ ಕೈಗೊಂಡಿದ್ದಾರೆ. ನವೆಂಬರ್ 4ರಂದು ಬನಾರಸ್ ಸಿನಿಮಾ ಬಿಡುಗಡೆ ಆಗಲಿದೆ. ಈದ್ಗಾ ಮೈದಾನದ ಬಳಿ ಗಣೇಶ ಪ್ರತಿಷ್ಠಾಪನೆ ವಿಚಾರಕ್ಕೆ ಭಾರಿ ಗಲಾಟೆ ನಡೆದಿದೆ. ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸ್ ಠಾಣೆ ಎದುರು ಹಿಂದೂ ಸಂಘಟನೆ ಕಾರ್ಯಕರ್ತರು ರೊಚ್ಚಿಗೆದ್ರು. ಠಾಣೆ ಬಳಿ ಪ್ರತಿಭಟನೆ ನಡೆಸುತ್ತಿದ್ದ ಹಿಂದೂ ಕಾರ್ಯಕರ್ತರನ್ನ ಖಾಕಿ ವಶಕ್ಕೆ ಪಡೆದಿದೆ. ಕಳೆದ 3 ವರ್ಷದಿಂದ ಅಯ್ಯಪ್ಪ ದೇಗುಲ ಬಳಿ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ರು. ಮೈದಾನಕ್ಕೆ ಹೊಂದಿಕೊಂಡಿರುವಂತಹ ಅರಳಿ ಮರದ ಬಳಿ ಪ್ರತಿಷ್ಠಾಪಿಸುತ್ತಿದ್ರು. ಪಾದರಾಯನ್ಪುರ, ಜೆಜೆಆರ್ ನಗರ ಮತ್ತು ಗೋರಿಪಾಳ್ಯದಲ್ಲಿ ಮೆರವಣಿಗೆಗೆ ಅವಕಾಶವನ್ನು ನೀಡಿಲ್ಲ. ಹೀಗಾಗಿ ಪೊಲೀಸರ ವಿರುದ್ಧ ಹಿಂದೂ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಮುರುಘಾ ಮಠದ ಉಸ್ತುವಾರಿಯನ್ನ ವಹಿಸಿಕೊಂಡ ಸ್ವಾಮೀಜಿಗಳು ಯಾರು? ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಸೈನಿಕ ರಾಂಗ್ ಆಗಿದ್ದು ಹೇಗಿತ್ತು? ಕಟೀಲು ಹೋಲುವಂತಹ ವ್ಯಕ್ತಿ ಪ್ರತ್ಯಕ್ಷವಾಗಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಸಮಗ್ರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಪಾಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮುರುಘಾ ಮಠದ ಉಸ್ತುವಾರಿಯನ್ನ ಹೆಬ್ಬಾಳ ವಿರಕ್ತ ಮಠದ ಮಹಾಂತ ರುದ್ರೇಶ್ವರ ಸ್ವಾಮೀಜಿ ವಹಿಸಿಕೊಂಡಿದ್ದಾರೆ. ಎಂದಿನಂತೆ ಮಠದಲ್ಲಿ ಪೂಜಾ ಕೈಂಕರ್ಯ ದಾಸೋಹ ನಡೆಸಲಾಗುತ್ತಿದೆ. ಪ್ರತಿ ತಿಂಗಳು ಸೆಪ್ಟೆಂಬರ್ 5ರಂದು ಸಾಮೂಹಿಕ ವಿವಾಹ ನಡೆದಿದ್ದು, ಮಠದ ಭಕ್ತರು ಸಹಕಾರ ನೀಡುವಂತೆ ಮಹಾಂತ ರುದ್ರೇಶ್ವರ ಶ್ರೀಗಳು ಮನವಿ ಮಾಡಿದ್ದಾರೆ. ಮುರುಘಾ ಶ್ರೀ ವಿರುದ್ಧ ಪೋಕ್ಸೋ ಅಟ್ರಾಸಿಟಿ ಮೊಕದ್ದಮೆ ದಾಖಲಾಗಿದೆ. ಇದೀಗ ಚಿತ್ರದುರ್ಗ ಎಸ್ಪಿಗೂ ಸಂಕಷ್ಟ ಎದುರಾದಂತೆ ಕಾಣ್ತಿದೆ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದಿಂದ ಚಿತ್ರದುರ್ಗ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಪರಶುರಾಮ್ಗೆ ನೋಟಿಸ್ ನೀಡಿದೆ. ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿಯನ್ನು ಸಲ್ಲಿಸುವಂತೆ ನೋಟಿಸ್ ಜಾರಿ ಮಾಡಿದೆ. ಇನ್ನೊಂದು ಕಡೆ ಮುರುಘಾ ಶ್ರೀಗಳನ್ನು ಪೊಲೀಸರು ಗ್ರಿಲ್ ಮಾಡುತ್ತಿದ್ದು ಮಾಹಿತಿ ಕಲೆ ಹಾಕುತ್ತಿದ್ದಾರೆ.
ಮಹಿಳೆಗೆ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ನಿಂದನೆ ಕೇಸ್ ಮತ್ತೊಂದು ತಿರುವು ಪಡೆದುಕೊಂಡಿದೆ. ರಾಜ್ಯ ಮಹಿಳಾ ಆಯೋಗಕ್ಕೆ ನೊಂದ ಮಹಿಳೆ ದೂರು ನೀಡಿದ್ದಾರೆ. ನೊಂದ ಮಹಿಳೆ ರೂತ್ ಸಗಾಯ್ ಮೇರಿ ಅವರು ದೂರು ದಾಖಲಿಸಿದ್ದಾರೆ. ನನಗೆ ಬೈದಿದ್ದಲ್ಲದೆ ಅತ್ಯಾಚಾರ ಮಾಡಿದ್ನ ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ವರ್ತನೆಯಿಂದ ನನಗೆ ತುಂಬಾ ಬೇಸರವಾಗಿದೆ. ಈ ರೀತಿ ಮಾತನಾಡುವುದು ಸರಿನಾ ಎಂದು ಮೇರಿ ಕಣ್ಣೀರು ಹಾಕಿದ್ದಾರೆ. ಮಹಿಳೆಗೆ ಶಾಸಕ ಅರವಿಂದ ಲಿಂಬಾವಳಿ ನಿಂದನೆ ಆರೋಪಕ್ಕೆ ಸಾಕಷ್ಟು ಸದ್ದು ಮಾಡುತ್ತಿದೆ. ಅರವಿಂದ ಲಿಂಬಾವಳಿ ಘಟನೆ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದರು. ಸಾರ್ವಜನಿಕ ಜೀವನದಲ್ಲಿ ಇರುವವರು ನಾವು. ಸಣ್ಣ ಪುಟ್ಟ ಘಟನೆ ಬಗ್ಗೆ ನಾವು ಎಚ್ಚರದಿಂದಲೇ ಇರಬೇಕಾಗುತ್ತದೆ. ಸಮಾಜ ಒಪ್ಪುವ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕಿದೆ ಅಂತ ಸಿಟಿ ರವಿ ಹೇಳಿದರು. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಸಿಪಿ ಯೋಗೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಅವಯ್ಯ ಮೂಡ್ ಬಂದಂಗೆ ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ಸಲ ಮಳೆ ಆಗೋದಕ್ಕೆ ನಾನೇ ಕಾರಣ ಅಂದ್ರು. ಮಳೆಯ ಅನಾಹುತಕ್ಕೂ ಅವರೇ ಕಾರಣವಾಗಬೇಕು ಅಲ್ಲವೇ ಅಂತ ಎಚ್ಡಿಕೆಗೆ ಟಾಂಗ್ ಕೊಟ್ರು. ಎಚ್ಡಿಕೆ ಆರೋಪಗಳಿಗೆ ಉತ್ತರ ಕೊಡುವುದು ಸಮಂಜಸವಲ್ಲ. ಹೀಗಾಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಲು ನಿಂತಿದ್ದೇವೆ. ಬಹಿರಂಗ ಚರ್ಚೆಗೆ ಬಂದರೆ ಅವರ ಜೊತೆ ಮಾತನಾಡಬಹುದು ಅಂತ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗುಡುಗಿದ್ರು. ಆಗಸ್ಟ್ 15ರಂದು ಶಿವಮೊಗ್ಗದಲ್ಲಿ ಪ್ರೇಮ್ ಸಿಂಗ್ಗೆ ಚೂರಿರಿತ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಪ್ರಮುಖ ಆರೋಪಿಗೆ ಭಯೋತ್ಪಾದಕ ಜೊತೆ ಲಿಂಕ್ ಇದೆ ಅಂತ ಶಿವಮೊಗ್ಗದಲ್ಲಿ ಗೃಹ ಇಲಾಖೆ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದರು. ಉಗ್ರರ ಜೊತೆ ನಂಟಿರೋದು ಬಹಿರಂಗವಾಗುತ್ತಿದೆ. ಸದ್ಯದಲ್ಲಿ ಪ್ರಕರಣ ಎನ್ಐಎಗೆ ಹಸ್ತಾಂತರ ಮಾಡುತ್ತೇವೆ. ಶಿವಮೊಗ್ಗ ಜಿಲ್ಲೆ ಸಂಪೂರ್ಣ ಶಾಂತಿಯುತವಾಗಿದೆ. ಆಗಾಗ ಇಂತಹ ಆಕಸ್ಮಿಕ ಘಟನೆ ನಡೆಯುತ್ತಿರುತ್ತದೆ ಅಂತ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿದರು.